ಪೂರ್ಣ ಪ್ರಮಾಣದಲ್ಲಿ ಹಾಳಾಗೋಕ್ಕಿಂತಲೂ ಸ್ವಲ್ಪ ಪ್ರಮಾಣದಲ್ಲಿ ಹಾಳಾಗ್ಯದ ಇರಾನ್ ಮತ್ತು ಈ ಒಂದು ಅಮೇರಿಕ ಅದನ್ನು ಪೆಟ್ಟು ತಿನ್ನಲಾರ್ದ ಬಗೆಹರಿಸೋದು ಭಾಳ ಯೋಗ್ಯ. ಇಲ್ಲಪ್ಪ ಅಂತಂದ್ರೆ ಚೈನಾ ಪೂರ್ಣ ಪ್ರಮಾಣದಲ್ಲಿ ಇದರಲ್ಲಿ ಎಂಟ್ರಿ ಆಗುವಂತೆ ಗ್ಯಾರಂಟಿ. ಯಾಕಪ್ಪ ಅಂತಂದ್ರೆ ಅದಕ್ಕೆ ಮುಖ್ಯ ಬೇಕಾಗಿದ್ದು ಎಣ್ಣೆ. ಆ ಎಣ್ಣೆ ಮೇಲೆ ಕಬ್ಜಾ ಹಿಡ್ಕೋಬೇಕಾಗಿದ್ರೆ IRGC ಅಂದ್ರೆ ಇರಾನಕ್ಕೆ ಸಪೋರ್ಟ್ ಮಾಡಲೇಬೇಕು. ಜೊತೆಗೆ ರಷ್ಯಾನೂ ಸಹಿತ ಅಮೇರಿಕ ಮೇಲೆ ವಿಶ್ವಾಸ ಇಟ್ಟಿಲ್ಲ. ಅದೇ ಕಾಲಕ್ಕೆ ಈ ನ್ಯಾಟೋ ದೇಶಗಳು ಸಹಿತ ವಿಶ್ವಾಸ ಇಟ್ಟಿಲ್ಲ. ಹೀಗಾಗಿ ನ್ಯಾಟೋ ಆಗಿರ್ಬೋದು, G7 ಇರ್ಬೋದು, G20 ಇರ್ಬೋದು, ಬ್ರಿಕ್ಸ್ ಇರ್ಬೋದು, ಎಲ್ಲನೂ ಇವತ್ತು ಅಮೇರಿಕನ್ ದೂರ ಸರಿಸಿದವ. ಸ್ಕ್ವಾಡ್ ಸಹಿತ ದೂರ ಸರಿಸದ. ಹೀಗಾಗಿ ಇವತ್ತಿರೋದು ಒಂದೇ ಆಯ್ಕೆ ನಮ್ಮ ಅಮೇರಿಕೆಯ ಅಧ್ಯಕ್ಷ ಟ್ರಂಪ್ ಅವ್ರ ಮುಂದೆ. ಒಂದು ಸ್ವತಃ ತಾನು ಮತ್ತು ಇರಾನ್ ನಾಶ ಮಾಡೋದು ಬೆನ್ನತ್ತಬೇಕು. ಇಲ್ಲಪ್ಪ ಅಂತಂದ್ರೆ ಯಾವ ರೀತಿ ಇರಾನಿಗೆ ಹೇಳ್ತಾ ಇದ್ದನೋ ಅದಕ್ಕೆ ಕೇಳಿಕೊಂಡು ಸುಮ್ಮನೆ ಅವ್ರನ್ನ ಬಿಟ್ಟು ಬಿಡೋದು ಭಾಳ ಯೋಗ್ಯ. ಯಾಕಂದ್ರೆ ಅವ್ರ ತಲೆ ತುಂಬ ಈಗ ಏನು ತುಂಬಿದಂದ್ರೆ ಯುದ್ಧ ಮತ್ತೊಂದಿಲ್ಲ. ಮತ್ತು ಅವ್ರ ಗುರಿ ಟ್ರಂಪ್ನ ಏನು ಬೇಕಾದವರು ಸೋಲಿಸೋದಷ್ಟೇ ಆಗ್ಯದ. ಇದೆಲ್ಲ ನೆನಪಿಟ್ಕೊಂಡು ಮುಂದಿನ ಹೆಜ್ಜೆ ಇಟ್ಟು ಯೋಗ್ಯ ಅನ್ನೋ ಮಾತನ್ನು ಮತ್ತು ಹೇಳ್ತಾ ಒಂದು ಮಾತು ತಿಳ್ಕೊಬೇಕಾಗಿದೆ. ಅಮೇರಿಕ ಈ ಕಳ್ಕೊಂಡಿದ್ರೆ ರಿಗೇನ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಅದ. ಇನ್ನು ಪೂರ್ತಿ ನಾಶ ಆದ್ರೆ ಏನಾಗ್ಬೋದು, ಜಗತ್ತು ನಾಶ ಆದ್ರೆ ಏನಾಗ್ಬೋದು. ಅಮೇರಿಕೆಯ ಜನ ತಿಳ್ಕೊಂಡು ಟ್ರಂಪ್ನ ಹುಚ್ಚುತನವನ್ನು ತಡೆದು ಭಾಳ ಯೋಗ್ಯ ಅಂತ ಸಂದರ್ಭ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸೇರಿಸಿದ್ದಾರೆ ಸತ್ಯದ ಕೈಗಳಲ್ಲಿ ವಂದನೆಗಳು.